ತಮಿಳುನಾಡಿನ ರಾಜಕಾರಣ ಕರ್ನಾಟಕಕ್ಕೊಂದು ಆಸಕ್ತಿ ಇರುತ್ತೆ. ಅದರಲ್ಲಿ ವಿಶೇಷವಾದ ಆಸಕ್ತಿ ಬರೋದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದ ಅಣ್ಣಾಮಲೈ ಕಾರಣಕ್ಕೆ. ಕರ್ನಾಟಕ ಕೇಡರ್ನ IPS ಆಫೀಸರು, ಒಳ್ಳೆ ಹೆಸರು ಮಾಡಿದರು ಕರ್ನಾಟಕದಲ್ಲಿ. ನಂತರ VRS ತಗೊಂಡು ಏನೋ NGO ಮಾಡ್ತೀನಿ ಅಂತ ತಮಿಳುನಾಡಿಗೆ ಹೋಗಿ, ಹುಟ್ಟೂರಿಗೆ ಹೋಗಿ, ಆ ನಂತರ BJPಗೆ ಸೇರಿಕೊಂಡು ರಾಜ್ಯಾಧ್ಯಕ್ಷರಾಗಿ 2021ರಿಂದ ಕೆಲಸ ಮಾಡಿದ್ರು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬೇಕಾಗಿ ಬಂತು ಅಣ್ಣಾಮಲೈ ಅವರಿಗೆ. ಕಾರಣ ಏನು ಅನ್ನೋದು ಹೇಳಿದ್ದೀವಿ ನಿಮಗೆ. AIADMK ಜೊತೆಗೆ ಮೈತ್ರಿ ಅನಿವಾರ್ಯ ಅಂತ BJPಗೆ ಅರ್ಥ ಆಯಿತು. ಮೈತ್ರಿ ಬೇಡ ಅಂತ ಮುರ್ಕೊಂಡು ಪ್ರತ್ಯೇಕವಾಗಿ ಸ್ಪರ್ಧಿಸಿ ಲೋಕಸಭೆಯಲ್ಲಿ ಏಟು ತಿನ್ನಬೇಕಾಗಿ ಬಂತು. 1-2 ಗೆಲ್ತಿದ್ರಲ್ಲಿ BJP ಅವರು. ಈ ಸಲ 0 ಸುತ್ತಬಿಟ್ರು. ವೋಟ್ ಶೇರ್ ಜಾಸ್ತಿ ಆಯಿತು. 11.25% ವೋಟ್ ಶೇರಿಗೆ ಹೋದರು. ಆದರೆ ಸ್ಥಾನಗಳನ್ನು ಗೆಲ್ಲೋದಕ್ಕಾಗಲಿಲ್ಲ. BJPಯಿಂದ ದೂರ ಆಗಿ, ಅಂದರೆ ಇಟ್ ವಾಸ್ ನಾಟ್ ದೇರ್ ಚಾಯ್ಸ್ ಆಲ್ಸೋ, AIADMKಯ ಚಾಯ್ಸು ಆಗಿರಲಿಲ್ಲ. ಅದು ಅಣ್ಣಾಮಲೈ ಅವರು ಹಠ ಮಾಡಿದ್ರು ಒಂಚೂರು. ಎಷ್ಟು ಅಂತ ಒಂದು ಸೆಕೆಂಡ್ ಪಾರ್ಟಿಯಾಗಿ, ಸ್ಮಾಲ್ ಪಾರ್ಟ್ನರ್ ಆಗಿ ಅವ್ರ ಜೊತೆಗಿರೋಣ, ಪ್ರತ್ಯೇಕವಾಗಿ ಹೋಗೋಣ, ನಮ್ಮ ಶಕ್ತಿ ನಾವು ಹೆಚ್ಚು ಮಾಡ್ಕೊಳ್ಳೋಣ ಅಂತ ಅಣ್ಣಾಮಲೈ ಅವರು ಮೋದಿ ಅಮಿತ್ ಶಾ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು. ಮೋದಿ ಅಮಿತ್ ಶಾ ಅವರು ಒಪ್ಕೊಂಡ್ರು, ಪ್ರತ್ಯೇಕವಾಗಿ ಹೋದರು. AIADMKಗೂ ಒಂದು ಸ್ಥಾನ ಬರಲಿಲ್ಲ, BJPಗೂ ಒಂದು ಸ್ಥಾನ ಬರಲಿಲ್ಲ. ಅಲ್ಲಿ PMK ಜೊತೆಗೆಲ್ಲ ಮೈತ್ರಿ ಮಾಡ್ಕೊಂಡಿದ್ರು BJP ಅವರು. ಯಾರಿಗೂ ಒಂದು ಸ್ಥಾನವೂ ಬರಲಿಲ್ಲ. 39 ಲೋಕಸಭಾ ಕ್ಷೇತ್ರಗಳಿದ್ದಾವೆ ತಮಿಳುನಾಡಿನಲ್ಲಿ. 39ಕ್ಕೆ 39 INDIA ಮೈತ್ರಿಕೂಟ, DMK ಕಾಂಗ್ರೆಸ್ಸು ಗೆದ್ಕೊಂಡ್ರು 46.9% ಸ್ಥಾನಗಳ ಮೂಲಕ. ಒಂದು ಸರ್ವೆ ಇತ್ತು, ಅಕಸ್ಮಾತ್ ಮೈತ್ರಿ ಮಾಡಿಕೊಂಡ್ರೆ 17 ಸ್ಥಾನಗಳನ್ನು BJP AIADMK ಮೈತ್ರಿಗೆ, 13 ಸ್ಥಾನಗಳನ್ನು BJP AIADMK ಮೈತ್ರಿ ಗೆಲ್ಲುವ ಸಾಧ್ಯತೆ ಇದೆ ಅಂತ 0 ಸುತ್ತಬಿಟ್ರು. ಈಗ 2026 ಮುಂದಿನ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಅನಿವಾರ್ಯ. ಮೈತ್ರಿ ಮಾಡ್ಕೊಳ್ಳೋಣ ಅಂತ ಅಮಿತ್ ಶಾ ಅವರು AIADMK ರಾಜ್ಯಾಧ್ಯಕ್ಷ ಪಳನಿಸ್ವಾಮಿ ಅವರ ಜೊತೆಗೆ ಮಾತಾಡಿದ್ರೆ, ಅಣ್ಣಾಮಲೈ ರಾಜ್ಯಾಧ್ಯಕ್ಷರಾಗಿ ಇರುವ ತನಕ ನಾವು ನಿಮ್ಮ ಜೊತೆಗೆ ಬರೋದಿಲ್ಲ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ ಅನ್ನೋ ಹುರುಪಿನಲ್ಲಿ ಅಣ್ಣಾಮಲೈ ಅವರು DMKಯನ್ನು ಎಷ್ಟು ಟಾರ್ಗೆಟ್ ಮಾಡಿದ್ರು, ಕಾಂಗ್ರೆಸ್ಸನ್ನು ಎಷ್ಟು ಟಾರ್ಗೆಟ್ ಮಾಡಿದ್ರು, AIADMKನೂ ಅಷ್ಟೇ ಟಾರ್ಗೆಟ್ ಮಾಡಿ ಮಾತಾಡಿದ್ರು. ಹೀಗಾಗಿ ಪಳನಿಸ್ವಾಮಿ ಕಂಡೀಷನ್ ಹಾಕಿದ್ರು, ಇಲ್ಲ ಅಣ್ಣಾಮಲೈ ರಾಜ್ಯಾಧ್ಯಕ್ಷರಾಗಿರೋ ತನಕ ಬರೋದಿಲ್ಲ ನಾವು ಅಂತ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈ ಅವ್ರನ್ನ ಕೆಳಗಿಳಿಯುವಂತೆ ಸೂಚಿಸಲಾಯಿತು. ಅವರು ರಾಜೀನಾಮೆ ಕೊಟ್ಟರು. ಇವತ್ತು ಮೈತ್ರಿ ಅಧಿಕೃತವಾಗಿ ಘೋಷಣೆ ಆಯಿತು. ಅಮಿತ್ ಶಾ ಅವರೇ ಘೋಷಣೆ ಮಾಡಿದ್ರು. ಚೆನ್ನೈಯಲ್ಲಿ ಎಡಗಡೆ ಅಣ್ಣಾಮಲೈ, ಬಲಗಡೆ ಪಳನಿಸ್ವಾಮಿ. ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಮೈತ್ರಿ ಮುಂದುವರಿಯುತ್ತೆ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ. आज एक और अच्छा समाचार लेने के लिए आप सबको यहां निमंत्रित किया है। आज AIADMK और भारतीय जनता पार्टी के नेताओं ने मिलकर तय किया है कि आने वाला तमिलनाडु विधानसभा चुनाव AIADMK, भारतीय जनता पार्टी और सभी साथी दल मिलकर NDA के नाते लड़ेंगे। AIADMK का NDA में आना NDA के लिए बहुत उपयोगी है और AIADMK का NDA में आना AIADMK के लिए भी बहुत उपयोगी है। ನೋಡಿ, 2021 ವಿಧಾನಸಭಾ ಚುನಾವಣೆ ಆಗಿದ್ದಲ್ಲಿ ಮೈತ್ರಿ ಇತ್ತು. 234 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ತಮಿಳುನಾಡಿನಲ್ಲಿ. 118 ತಮಿಳುನಾಡಿನ ಮ್ಯಾಜಿಕ್ ನಂಬರು. DMK 133 ಗೆದ್ದಿತ್ತು, ಕಾಂಗ್ರೆಸ್ 18 ಗೆದ್ದಿತ್ತು, AIADMK 66 ಸ್ಥಾನಗಳನ್ನು ಗೆದ್ದಿತ್ತು, BJP 4, ಇತರೆ 13. ಇದು ಮೈತ್ರಿ ಇದ್ದಾಗ. 2021 AIADMK ಮನೆಯೊಂದು 3 ಬಾಗಿಲಾಗ್ಬಿಟ್ಟಿತ್ತು 2016ರಲ್ಲಿ ಜಯಲಲಿತಾ ಅವರು ಮೃತಪಟ್ಟ ನಂತರ. ಹಂಗಿದ್ದು 66 ಕ್ಷೇತ್ರಗಳನ್ನು AIADMK ಗೆದ್ಕೊಂಡಿತ್ತು. ಮೈತ್ರಿ ಇಲ್ಲದೆ ಹೋದರೆ ಜೀವನ ಕಷ್ಟ ಅನ್ನೋದು ಅರ್ಥ ಆಗಿದೆ ಅವರಿಗೆ. ಆದ್ದರಿಂದ ಇಬ್ಬರಿಗೂ ಅರ್ಥ ಆಗಿದೆ. ಆದ್ದರಿಂದ ಮತ್ತೆ ಮೈತ್ರಿ ಆಗಿದೆ. ಈಗ ಇರುವ ಪ್ರಶ್ನೆ, ಅಣ್ಣಾಮಲೈ ಅವರ ಜಾಗಕ್ಕೆ ತಮಿಳುನಾಡು BJPಯ ಅಧ್ಯಕ್ಷರು ಯಾರಾಗ್ತಾರೆ ಅಂತ. ಇವರೇ ಆಗ್ತಾರೆ. ನಯನಾರ್ ನಾಗೇಂದ್ರನ್ ತಿರುವನ್ವೇಲಿಯ MLA ಆಗಿದ್ದರು. AIADMKಲಿದ್ದರು.
ಜಯಲಲಿತಾ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ರು ಇವರು. 2001ರಲ್ಲಿ ವಿಧಾನಸಭೆಗೆ ಫಸ್ಟ್ ಟೈಮ್ ಗೆಲ್ತಾರೆ ತಿರುನಲ್ವೇಲಿಯಲ್ಲಿ AIADMK ಅಭ್ಯರ್ಥಿಯಾಗಿ. ಜಯಲಲಿತಾ ಆಡಳಿತದಲ್ಲಿ 2001ರಿಂದ 2006 ತನಕ ಫಸ್ಟ್ ಟೈಮ್ MLA ಆದಾಗಲೇ ಸಾರಿಗೆ, ಕೈಗಾರಿಕೆ, ವಿದ್ಯುತ್ ಸಚಿವರಾಗಿದ್ದರು. 2011 ಮತ್ತೆ ತಿರುನಲ್ವೇಲಿ ಕ್ಷೇತ್ರದಿಂದ ಆಯ್ಕೆಯಾಗ್ತಾರೆ. ಆದರೆ 2ನೇ ಟರ್ಮ್ಗೆ ಆಯ್ಕೆಯಾದಾಗ ಅವರು ಮಿನಿಸ್ಟರ್ ಆಗಲಿಲ್ಲ. 2006, 2016 2 ವಿಧಾನಸಭಾ ಚುನಾವಣೆಗಳಲ್ಲಿ ಸೋಲ್ತಾರೆ. 2016ರಲ್ಲಿ ಜಯಲಲಿತಾ ಅವರು ತೀರ್ಕೊಂಡ್ರು. 2017ರಲ್ಲಿ ನಾಗೇಂದ್ರನ್ BJPಗೆ ಬಂದರು. 2020ರಲ್ಲಿ ತಮಿಳುನಾಡು BJPಯ ರಾಜ್ಯ ಉಪಾಧ್ಯಕ್ಷರಾದರು. 2021ರಲ್ಲಿ ತಿರುನಲ್ವೇಲಿ ಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ಆಯ್ಕೆಯಾದರು, ಅಂದರೆ ಹಾಲಿ MLA. 2019ರಲ್ಲಿ MLA ಆಗೋದಕ್ಕಿಂತ 2 ವರ್ಷ ಮುಂಚೆ ಲೋಕಸಭೆಯಿಂದ ಸ್ಪರ್ಧಿಸಿ ಸೋತಿದ್ರು ರಾಮನಾಥಪುರಂನಿಂದ. ಮೊನ್ನೆ ನಡೆದಂದು 2024ರ ಲೋಕಸಭಾ ಚುನಾವಣೆಯಲ್ಲೂ ತಿರುನಲ್ವೇಲಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದಾರೆ. ಇವರನ್ನು BJPಯ ರಾಜ್ಯಾಧ್ಯಕ್ಷರನ್ನಾಗಿಸುವ ನಿರ್ಧಾರಕ್ಕೆ ಬರಲಾಗಿದೆ. ಘೋಷಣೆ ಆಗಬೇಕು, ಅಂದರೆ ಇವರೊಬ್ಬರೇ ಕ್ಯಾಂಡಿಡೇಚರ್ ಫೈಲ್ ಮಾಡಿರೋದು. ಮುಂದಿನ ಸುದ್ದಿಗೆ ಹೋಗೋಣ. ತಮಿಳುನಾಡಿಂದೆ ಪೊನ್ನುಮುಡಿ ಅನ್ನುವ ಹೆಸರನ್ನು ಕೇಳಿರ್ತೀರಿ ನೀವು. ಸ್ಟಾಲಿನ್ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಪೊನ್ನುಮುಡಿ, ಅರಣ್ಯ ಸಚಿವರು. ಕೇಳಿರ್ತೀರಿ ಅಂತ ಯಾಕೆ ಹೇಳಿದೆ ಅಂದರೆ ಐ ವಿಲ್ ಟ್ರೈ ಟು ರಿಕಾಲ್. ಮುಖ್ಯಮಂತ್ರಿಗಳ ಮಗ, ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ ಸನಾತನದ ಸರ್ವನಾಶ ಮಾಡುವುದಕ್ಕೆ, ಸನಾತನದ ಸರ್ವನಾಶ ಆಗಬೇಕು, ಅದು ಡೆಂಗ್ಯೂ ಮಲೇರಿಯಾ ಇದ್ದಂಗೆ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆಗಿಂತ ಮುಂಚೆ ಸನಾತನದ ಸರ್ವನಾಶ ಆಗಬೇಕು, ಅದು ಡೆಂಗ್ಯೂ ಮಲೇರಿಯಾ ಇದ್ದಂಗೆ ಅಂತ. ಅದಕ್ಕೆ ಅವರದ್ದೇ ಪಕ್ಷದ ಇನ್ನೊಬ್ಬ ಸಂಸದ ರವಿ, ಡೆಂಗ್ಯೂ ಮಲೇರಿಯಾ ಅಲ್ಲ, ಅದು HIV ಏಡ್ಸ್ ಇದ್ದಂಗೆ ಸೋಷಿಯಲ್ ಸ್ಟಿಗ್ಮಾ ಇರುತ್ತೆ. ಎ ರಾಜ ಹೇಳಿದ್ದು ಸೋಷಿಯಲ್ ಸ್ಟಿಗ್ಮಾ ಇರುತ್ತೆ. ಸಂಸದ ರಾಜ ಹೇಳಿದ್ದು ಸೋಷಿಯಲ್ ಸ್ಟಿಗ್ಮಾ ಇರುತ್ತೆ, ಸನಾತನ ಅಂದರೆ ಡೆಂಗಿ ಮಲೇರಿಯಾ ಇದ್ದಂಗೆ ಅಂತ ಹೇಳಿದ್ರು. ಅದು ಎಲ್ಲ ಆದಮೇಲೆ ಈ ಪೊನ್ನುಮುಡಿ ಸನಾತನದ ಸರ್ವನಾಶ ಮಾಡುವುದಕ್ಕೆ INDA ಮೈತ್ರಿಕೂಟ ರಚನೆಗೊಂಡಿದೆ ಅಂತ ಹೇಳಿಕೆ ಕೊಟ್ಟಿದ್ರು. ಅದೇ ಪೊನ್ನುಮುಡಿ ಈಗ ಶೈವ ವೈಷ್ಣವರ ವ್ಯತ್ಯಾಸದ ಬಗ್ಗೆ ಮಾತಾಡ್ತಾ, ಅಂದರೆ ಅನಿವಾರ್ಯ ಅದು ಮಾತಾಡಿದ್ದಾರೆ ಅಂತ ಕೇಳಿಸ್ಬೇಕು ನಿಮಗೆ, ಬಳಸಿದ ಶಬ್ದಗಳು. ಒಬ್ಬ ವೇಶ್ಯ ಹತ್ರ ಹೋದಾಗ ಯಾರೋ ಒಬ್ಬ ಗಿರಾಕಿ ವಿಟಪುರುಷ, ನೀನು ಶೈವನೋ ವೈಷ್ಣವನೋ ಅಂತ ಕೇಳಿದ್ಲಂತೆ ವೇಶ್ಯೆ. ಅವನಿಗೆ ಅರ್ಥ ಆಗಲಿಲ್ಲಂತೆ ಯಾಕೆ ಕೇಳ್ತಿದ್ದಾನೆ ಅಂತ. ಯಾಕೆ ಅಂತ ಆಕೆ ಹೇಳಿದ್ಲಂತೆ. ಅದನ್ನು ಇವ್ರ ಬಾಯಲ್ಲಿ ಕೇಳಿಸ್ಕೊಳ್ಳಿ, ನನ್ನ ಬಾಯಲ್ಲಿ ಬೇಡ. ஒரு விலை மாதவியின் வீட்டுக்கு ஒருத்தன் போகிறான். போகும்போது அங்கே அந்த அம்மா கேட்குது, நீ பார்த்து நீங்கள் சைவமா வைணவமா அப்படின்னு கேட்குது. அவனுக்கு ஒன்றும் புரியல. அவன் பணம் எவ்வளோ 5 கொடு 10 கொடுன்னு கேட்டான்னா ரைட்டு. என்னடா இங்கே வந்திருக்கிறோம் நாம ஒரு விலை மாத வீட்டுக்கு, நம்மளை வந்து சைவமா வைணவமான்னு கேட்குறாங்க அப்படின்னு கேட்டான். அந்த அம்மா சொல்லிச்சான், என்னம்மா ஒன்றும் புரியலையே அப்படின்ட்டான். ஒன்றும் இல்லை, சைவம்னா இப்படி, வைணவம்னா இப்படின்னுச்சான். ஒன்றும் புரியல. சைவம்னா இப்படி, வைணவம்னா இப்படி, ஒன்றும் புரியல. என்னவா சொல்கிற, இதுன்னா அது தீபம் விபூதி இது தானே, அதில் என்ன இருக்குது அப்படின்னா. இல்லை, சைவம்னா படுத்துக்கிறது, வைணவம்னா நின்னுங்கிறது. BJP ಅಣ್ಣಾಮಲೈ ಇದನ್ನು ಖಂಡ ತುಂಡವಾಗಿ ವಿರೋಧಿಸಿದ್ದಾರೆ. DMKಯಲ್ಲೂ ವಿರೋಧ ಬಂದಿದೆ. ಭಾಳ ಕೀಳು ಮಟ್ಟದ ಹೇಳಿಕೆ ಇದು ಅಂತ. DMKಗೆ ಉಪಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಆ ಸ್ಥಾನದಿಂದ DMK ಅವ್ರನ್ನ ಕಿತ್ತಾಕಿದೆಯಂತೆ. ಅಣ್ಣಾಮಲೈ ಹೇಳ್ತಾರೆ, ತಮಿಳುನಾಡಿನಲ್ಲಿ DMK ರಾಜಕೀಯ ಭಾಷಣ ಕೀಳು ಮಟ್ಟಕ್ಕೆ ಇಳಿದಿದೆ. ಯುವಕರು ಈ ಕೊಳಕನ್ನು ಸಹಿಸಿಕೊಳ್ತಾರೆ ಅಂತ ಭಾವಿಸಿದ್ದಾರೆ ಅವರು. ಈ ಸಚಿವರಷ್ಟೇ ಅಲ್ಲ, ಇಡೀ DMK ವ್ಯವಸ್ಥೆನೇ ಅಸಭ್ಯ ಆಗಿದೆ. ಇಂಥ ಜನರ ಗುಂಪು ಮುನ್ನಡೆಸಿದ್ದಕ್ಕೆ ಸ್ಟಾಲಿನ್ಗೆ ನಾಚಿಕೆ ಆಗೋದಿಲ್ವಾ? ಹಿಂದೂ ಧರ್ಮದ ಸ್ತಂಭಗಳಾದ ಶೈವ ವೈಷ್ಣವದ ಮೇಲೆ DMK ದಾಳಿ ಮಾಡಿದೆ. CM ಸ್ಟಾಲಿನ್ ನಮ್ಮ ಮೌನವನ್ನು ದೌರ್ಬಲ್ಯ ಅಂತ ಪರಿಗಣಿಸಬೇಡಿ. ಅಣ್ಣಾಮಲೈ ಅವರ ಸ್ಟೇಟ್ಮೆಂಟ್ ಇದು. ಕನಿಮೊಳಿ DMKಯ ಸಂಸದರು ಅದನ್ನು ವಿರೋಧಿಸ್ತಾರೆ. ಇದು ಒಪ್ಪುವಂಥ ಭಾಷಣ ಅಲ್ಲ ಅಂತ.
ಒಪ್ಪುವಂಥ ಭಾಷಣ ಅಲ್ಲ. ಸಚಿವರ ಭಾಷಣಕ್ಕೆ ಯಾವುದೇ ರಾಜಕೀಯ ಕಾರಣ ಇರಲಿ, ಇಂಥ ಅಶ್ಲೀಲ ಭಾಷಣವನ್ನು DMK ಸಹಿಸೋದಿಲ್ಲ, ತೀವ್ರವಾಗಿ ಖಂಡಿಸುತ್ತೆ ಅಂತ ಕನ್ನಿಮೊಳಿ DMK ಸಂಸದರ ಪ್ರತಿಕ್ರಿಯೆ ಇದು. ಇನ್ನು ತಹವೂರ್ ರಾಣಾ ಭಾರತಕ್ಕೆ ಬಂದಾಯಿತು, NIA ವಿಚಾರಣೆಯನ್ನು ಆರಂಭಿಸಿಯಾಗಿದೆ, ಅದರ ಪ್ರಾಸೆಸ್ ಅದರ ಪಾಡಿಗೆ ನಡೀತಾ ಇದೆ. ದೇಶದಾದ್ಯಂತ ಇದರ ಬಗ್ಗೆ ಚರ್ಚೆ ಆಗುತ್ತೆ, ಸಹಜ ಕೂಡ. NIAದವರು ಒಂದು 3 ಡಜನ್ ಪ್ರಶ್ನೆಗಳನ್ನು ತಯಾರು ಮಾಡಿ ಇಟ್ಕೊಂಡಿದ್ದಾರಂತೆ. ಆ ಪ್ರಶ್ನೆಗಳನ್ನು ಕೇಳಿ ಉತ್ತರ ತಗೊಳ್ಳಾಗುತ್ತೆ ಮತ್ತು ಆನ್ ಕ್ಯಾಮ್ರಾ ಆಗುತ್ತಂತೆ. ಎಲ್ಲ ವಿಚಾರಣೆಯು ಆನ್ ಕ್ಯಾಮ್ರಾ ಆಗುತ್ತೆ. ಈ ಮಧ್ಯದಲ್ಲಿ ತಹವೂರ್ ರಾನಾನನ್ನು ವಾಪಸ್ ಭಾರತಕ್ಕೆ ಕರ್ಕೊಂಡು ಬಂದ ಪ್ರಶ್ನೆ ಕೇಳಿದ್ದಕ್ಕೆ ಕನ್ಹಯ್ಯ ಕುಮಾರ್ ವಿಪರೀತ ಸಿಟ್ಟಿಗೆದ್ರು. ಸಂಜಯ್ ರಾವತ್ತು ಬಿಹಾರ ಎಲೆಕ್ಷನ್ಗಿಂತ ಮುಂಚೆ ಇವನು ನೇಣಗಾಕ್ತಾರೆ ನೋಡಿ ಅಂತಿದ್ದಾರೆ. ಪೃಥ್ವಿರಾಜ್ ಚೌಹಾಣ್ ಕಾಂಗ್ರೆಸ್ ನಾಯಕರು ಅಜ್ಮಲ್ ಕಸಬ್ಗೆ ನೀಡಿದಂಥ ಕಾನೂನು ನೆರವನ್ನು ತಹವೂರ್ ರಾಣಾಗೂ ಕೊಡಬೇಕು ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ. किसको लाया गया है? अच्छा, मुझे आप पूछे तो हमको लगा कि 15 लाख रुपया खाते में आ गया, आप इसकी बात कर रहे हैं। कमाल है लेकिन नहीं अमित शाह कह रहे हैं, अमित शाह को लाज लगता है? अमित शाह को लाज नहीं लगता है ना? थोड़ा सा भी लाज है उस आदमी को? है अपने बेटा को BCCI का सेक्रेटरी बना दिया, अभी ICC का चेयरमैन बना दिया है, लाज है उसको? थोड़ा ना, कम से कम ना लोगों के अंदर ना आंख में ना लाज शर्म होना चाहिए। मुद्दा दिन भर भटकाते रहना, कभी इधर कभी उधर, कभी वक्फ बोर्ड तो कभी कुछ। एक चीज, एक डिलीवरी बताइए जो NDA सरकार ने किया हो, जिस पे जो है उसको लगातार इस देश के लोगों ने वोट दिया। क्या महंगाई कम हो गई है? किसको लाया गया? तो ऐसा ये राणा का है, तो राणा को लाया है, अच्छी बात है, लेकिन अब राणा फेस्टिवल मत करिए। हमें पूरा भरोसा है ये राजनीति कर रहे हैं और बिहार चुनाव से पहले राणा को फांसी पर लटका देंगे और पूरे देश में डंका पिटाएंगे, देखो राणा को हमने फांसी दिया। कंट्रोल में लिया और उसको वहां पे लाकर उसको जेल में डाला हुआ है, उसका मुकदमा चलेगा। हमारी मांग है कि जिस तरह से अजमल कसाब के खिलाफ पूरे भारत के कानून के अंतर्गत जो पूरा ಭಾರತದ ದುರಂತ ಇದು, ದೌರ್ಭಾಗ್ಯ. ಇಲ್ಲಿ ಏನೇ ಆದರೂ ಅದಕ್ಕೊಂದು ಪೊಲಿಟಿಕಲ್ ಕನೆಕ್ಷನ್ ಇರುತ್ತೆ, ಕೊಡಲಾಗತ್ತೆ, ಅನುಭವಿಸ್ಬೇಕಷ್ಟೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.